ಹಾಯ್ ಹಲೋ ನಮಸ್ಕಾರ, ನಾನು ಸಿರಾಜ್ ವಾಲಿಕಾರ್. ಬೋಗಸ್ ಕಾರ್ಮಿಕ ಕಾರ್ಡು ರದ್ದತಿ ಅಭಿಯಾನ. ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಾಕಷ್ಟು ಕಾರ್ಮಿಕರು ಒಂದು ಕಡೆ ಬೋಗಸ್ ಕಾರ್ಡ್ಗಳನ್ನು ಮಾಡಿಕೊಂಡು ಸರ್ಕಾರದ ಸೇವೆಗಳನ್ನು ಪಡಿತಾ ಇದ್ದಾರೆ ಅಂತ ಈಗಾಗಲೇ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಸಾಕಷ್ಟು ಅಭಿಯಾನವನ್ನು ನಡೆಸ್ತಾ ಇದ್ದಾರೆ. ಈ ಅಭಿಯಾನ ಏನು? ಬೋಗಸ್ ಕಾರ್ಮಿಕ ಕಾರ್ಡು ರದ್ದತಿ ಅಭಿಯಾನ ಅಂದರೆ ಏನು ಅಂತ ನಾವು ನೋಡ್ತಾ ಹೋದಾಗ, ನಿಜವಾದ ಕಾರ್ಮಿಕರಲ್ಲದವರು ಕಾರ್ಮಿಕರೆಂದು ದಾಖಲೆಗಳನ್ನು ನೀಡಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನೀಡಲಾಗುವಂಥ ಸಾಮಾಜಿಕ ಸೇವೆಗಳಾಗಿರ್ಬೋದು, ಸೌಲಭ್ಯಗಳಾಗಿರ್ಬೋದು ಪಡೆದುಕೊಳ್ಳುವ ತಪ್ಪಿಸಲು ಬೋಗಸ್ ಕಾರ್ಮಿಕ ಕಾರ್ಡು ರದ್ದುಪಡಿಸುವ ಅಭಿಯಾನವನ್ನು ಕೈಗೊಂಡಿದ್ದಾರೆ. ಏನಂತಂದರೆ, ನಕಲಿ ಕಾರ್ಮಿಕ ಕಾರ್ಡು ರದ್ದತಿ ಅಭಿಯಾನ ಅಂದರೆ ಕಾರ್ಮಿಕರೆಂದು ಗುರುತಿಸಿಕೊಂಡು ಕಾರ್ಮಿಕ ಕಾರ್ಡು ಪಡೆದುಕೊಂಡು ಕೆಲವು ಮಾನದಂಡಗಳನ್ನು ಸರ್ಕಾರ ನಿಗದಿಪಡಿಸಿದೆ. ಆದರೆ ಕೆಲವರು ಸುಳ್ಳು ದಾಖಲೆಗಳನ್ನು ನೀಡಿ ಮಂಡಳಿಯ ಸದಸ್ಯತ್ವ ಪಡೆದು ಸೌಲಭ್ಯಗಳನ್ನು ಪಡಿತಾ ಬಂದಿದ್ದಾರೆ. ಈ ನಕಲಿ ಅರ್ಜಿದಾರರ ಸಂಖ್ಯೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದನ್ನು ತಡೆಯಲು ನಕಲಿ ಕಾರ್ಮಿಕರ ಕಾರ್ಡು ರದ್ದುಪಡಿಸುವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಇಲಾಖೆ ಮನವಿ ಏನು? ಈಗಾಗಲೇ ಇಲಾಖೆ ಸಾಕಷ್ಟು ಮನವಿಯನ್ನು ಮಾಡಿದೆ. ಯಾರು ಸುಳ್ಳು ದಾಖಲೆಗಳನ್ನು ನೀಡಿ ಕಾರ್ಮಿಕ ಕಾರ್ಡ್ ಪಡೆದಿದ್ದಾರೆ ಅವರು ಸ್ವಯಂ ಪ್ರೇರಣೆಯಿಂದ ವಾಪಸ್ ಮಾಡಿ. ಇದಕ್ಕೆ ಕಾರ್ಮಿಕ ಸಂಘಟನೆಗಳು ಮತ್ತು ಸಾರ್ವಜನಿಕರು ಸಹಕಾರ ನೀಡಬಹುದು. ಕಾರ್ಮಿಕರ ಕಲ್ಯಾಣಕ್ಕಾಗಿ ಸರ್ಕಾರ ರೂಪಿಸಿದ ಯೋಜನೆಗಳು ಅನರ್ಹರ ಪಾಲಾಗುವುದು ಸರಿಯಲ್ಲ. ಈ ಬಗ್ಗೆ ಸ್ವತಃ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರೇ ಮನವಿಯನ್ನು ಮಾಡಿದ್ದಾರೆ. ಯಾರು ನಕಲಿ ಕಾರ್ಮಿಕರು ಕಾರ್ಡು ಹೊಂದಿದ್ದೀರಿ ಅವರು ದಯವಿಟ್ಟು ವಾಪಸ್ ಮಾಡಿ. ಇದರಿಂದ ಅರ್ಹರು ಕಾರ್ಮಿಕರಿಗೆ ಒಳಿತಾಗಲಿ ಎಂಬುದೇ ನಮ್ಮ ವಿನಂತಿ ಅಂತ ಹೇಳಿದ್ದಾರೆ. ಯಾಕಂದರೆ ಈಗ ಯಾರು ನಿಜವಾದ ಕಾರ್ಮಿಕರಿದ್ದಾರೆ ಅವರು ಪಡಿಬೇಕಾಗಿರುವಂಥದ್ದು ಆ ಸೌಲಭ್ಯಗಳನ್ನು, ಸರ್ಕಾರ ನೀಡಿರುವಂಥ ಸೌಲಭ್ಯಗಳನ್ನು ಸಾಕಷ್ಟು ಪಡಿಬೇಕಾಗುತ್ತೆ. ಇನ್ನು ಬೇರೆಯವರೆಲ್ಲರೂ ಕೂಡ ಪಡಿತಾ ಇದ್ದಾರೆ. ಅದಕ್ಕೋಸ್ಕರ ಯಾರ್ಯಾರು ನಕಲಿ ಕಾರ್ಡ್ಗಳನ್ನು ಮಾಡಿದಿರಾ ಅವರು ಸರ್ಕಾರಕ್ಕೆ ವಾಪಸ್ ಮಾಡಬೇಕು, ಇಲಾಖೆಗೆ ವಾಪಸ್ ಮಾಡಬೇಕು ಅಂತ. ಇನ್ನು ವಾಪಸ್ ಮಾಡದಿದ್ದರೆ ಏನು ಕ್ರಮ ಕೈಗೊಳ್ಬಹುದು? ಸರ್ಕಾರ ಮನವಿಯ ಹೊರತಾಗಿಯೂ ಕೂಡ ಇನ್ನೂ ಕೂಡ ನಕಲಿ ಕಾರ್ಮಿಕರು ತಮ್ಮ ಕಾರ್ಡ್ಗಳನ್ನು ಇಲಾಖೆ ವಾಪಸ್ ಮಾಡ್ತಿದ್ರೆ ಅಂಥವರನ್ನು ಪತ್ತೆ ಹಚ್ಚಲಾಗುವುದು. ಇದಕ್ಕೆ ಕಾರ್ಮಿಕ ಇಲಾಖೆ ಸದಾ ಸನ್ನದ್ಧವಾಗಿರುತ್ತೆ. ಈ ನಿಟ್ಟಿನಲ್ಲಿ ಬೋಗಸ್ ಕಾರ್ಡ್ ರದ್ದುಪಡಿಸುವ ಅಭಿಯಾನವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ನಕಲಿ ಕಾರ್ಮಿಕರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ಕೂಡ ದಾಖಲಾಗಬಹುದು. ಅನರ್ಹ ಕಾರ್ಮಿಕರಿಗೆ ಉದ್ಯೋಗ ಪ್ರಮಾಣ ಪತ್ರ ನೀಡುವ ವ್ಯಕ್ತಿ, ಸಂಸ್ಥೆ, ಪ್ರಾಧಿಕಾರ, ಸಂಘಟನೆಗಳ ವಿರುದ್ಧವೂ ಕೂಡ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಇನ್ನು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಕಾರ್ಮಿಕರು ಇದ್ದಾರೆ, ನಕಲಿ ಕಾರ್ಮಿಕರು ಎಷ್ಟು ಜನ ಇದ್ದಾರೆ ನೋಡೋಣ. ಯಾಕಂದರೆ ಮುಂದಿನ ಸಂಚಿಕೆಯಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಕಾರ್ಮಿಕರಿದ್ದಾರೆ, ಇನ್ನು ಸಾಕಷ್ಟು ಜನ ಕಾರ್ಮಿಕ ಕಾರ್ಡ್ಗಳನ್ನು ತೆಗೆದುಕೊಂಡಿದ್ದಾರೆ. ಸಪೋಸ್ ನೋಡೋಣ, ಅದು ಮುಂದಿನ ಸಂಚಿಕೆಯಲ್ಲಿ. ಬೀಟ್ ಪ್ಲಸ್ ಕರ್ನಾಟಕ.